ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ 1 ವರ್ಷದ ಹಿಂದೆ ಪ್ರಪಂಚದೊಳಗೆ ನಾ ಭಾಳ ಇಷ್ಟಪಡ್ತಿದ್ದ ಒಬ್ಬರನ್ನ ಶಾಶ್ವತವಾಗಿ ಕಳ್ಕೊಂಡಿದ್ದ ದಿನ. ದೇವರು ಭಾಳ ಚಲೋ ಇರೋ ಹೂವನ್ನಷ್ಟು ಆರಿಸಿ ಕಿತ್ಕೋತಾನಂತ. ಹಂಗೆ ನಮ್ಮ ಅಪ್ಪಾಜಿನೂ ಅವ್ರ ಬಗ್ಗೆ ಯಾರು ಇಲ್ಲಿ ತನಕ ಕೆಟ್ಟದ್ದು ಮಾತಾಡಿದ್ದು ನಾನು ಕೇಳಿಲ್ಲ. ಪ್ರತಿಯೊಬ್ಬರು ಹೇಳೋದು ಹಿಂಗೆ, ಭಾಳ ಸಮಾಧಾನದಿಂದ ಇರೋರು, ಎದುರಿಗಿರೋರು ಸಣ್ಣವರಾದರೂ ಅವ್ರೇನಾದರೂ ಒಂದು ಅಂದ್ರೂ ಅನ್ನಿಸ್ಕೊಂಡು ಸುಮ್ಮನೆ ಇರುವಂಥ ವ್ಯಕ್ತಿ. ಆದರೆ ಯಾರ ಜೊತೆನೂ ಕುಂತ್ಕೊಂಡು ಜಗಳ ಮಾಡಿದವರಲ್ಲ ಅಂತಂದು. ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರು ಬೆಳೆಯೋ ವಯಸ್ಸಿನೊಳಗೆ ಅಥವಾ ಅವ್ರ ಜೀವನದೊಳಗೆ ಅಪ್ಪನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ನನಗೆ ಈ 1 ವರ್ಷದೊಳಗೆ ಭಾಳ ಚಲೋ ಅರ್ಥ ಆಯಿತು. ಸೊ ನಂಗೆ ಈಗೂ ಯಾರಾದರೂ ಹೆಣ್ಮಕ್ಳು ಅವ್ರ ಅಪ್ಪಾಜಿ ಜೊತೆ ಇದ್ದಾಗ ಗೊತ್ತಿಲ್ಲ, ಅದು ಸಂಕಟ ಅನ್ಕೋಬೇಕು, ಹೊಟ್ಟೆ ಕಿಚ್ಚು ಅನ್ಕೋಬೇಕು, ಅಥವಾ ದೇವ್ರ ಮೇಲಿರೋ ಭಾಳ ಕೆಟ್ಟ ಸಿಟ್ಟು ಅನ್ಕೋಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಈ ಥರ ನಮ್ಮ ಅಪ್ಪಾಜಿಗೆ ಆಗುತ್ತೆ ಅನ್ನೋದು ಒಂದು ಸಣ್ಣ ಸುಳಿವು ಸಹ ದೇವರು ಕೊಡ್ಲಾರ್ದೇ ಅವ್ರನ್ನ ಕಿತ್ಕೊಂಡ್ಬಿಟ್ಟ ನಮ್ಮಿಂದ. ಈ ಟ್ರೋಮಾ ನಮ್ಮ ಫ್ಯಾಮಿಲಿ ಮೇಲೆ ಭಾಳ ಅಂದರೆ ಭಾಳ ಎಫೆಕ್ಟ್ ಬೀಳ್ತು. ಅವತ್ತೇ ನನಗೆ ಅರ್ಥ ಆಗಿದ್ದು ಸಾವು ಅನ್ನೋದು ಇಷ್ಟು ನೋವು ಕೊಡುತ್ತಾ ಅಂತಂದು. ಅಲ್ಲಿ ತನಕ ನನಗೆ ಒಂದು ಸಾವು ಎಷ್ಟು ನೋವು ಕೊಡುತ್ತೆ, ಯಾವ ರೇಂಜಿಗೆ ನಾವು ಅದರಲ್ಲಿ ಸತ್ತು ಬದುಕ್ತಿರ್ತೀವಿ ದಿನಾಲು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಒಂದು ಹುಟ್ಟು ಎಷ್ಟು ಖುಷಿ ಕೊಡುತ್ತೋ ಒಂದು ಸಾವು ಅದ್ರ ತ್ರಿಬಲ್ ಅಷ್ಟು ನೋವು ಕೊಡುತ್ತಂತ ನನಗೆ ಅವತ್ತೇ ಅರ್ಥ ಆಗಿದ್ದು. ಇಷ್ಟೆಲ್ಲ ನೋವಿನ ನಡುವೆ ನಾವು ವಯಸ್ಸಿಗೆ ತಕ್ಕಂಗೆ ರೆಸ್ಪಾನ್ಸಿಬಿಲಿಟಿ ಮತ್ತು ಮ್ಯಾಚುರಿಟಿಯನ್ನು ಕಲ್ಕೊಂಡು ಹೊಂಟೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಮಮ್ಮಿ. ಅವ್ರು ಸ್ಟ್ರಾಂಗ್ ಇರೋದ್ರಿಂದ ನಾವೇನೋ ಅಪ್ಪಾಜಿನ ಕಳ್ಕೊಂಡ್ವಿ. ಅಪ್ಪಾಜಿ ಇಲ್ಲ ಅಂದರೂ ನಮಗೆ ಮಮ್ಮಿ ಅದಾರ. ಆದರೆ ನಮ್ಮ ಮಮ್ಮಿ ಕಳ್ಕೊಂಡಿದ್ದು ಅವ್ರ ಸರ್ವಸ್ವನೇ. ಗೊತ್ತಿಲ್ಲ ಅವರೆಷ್ಟು ಗಟ್ಟಿಗಿತ್ತಿ ಅದಾರ ಅಂತಂದು, ಅದೆಷ್ಟು ಅದನ್ನು ತಡ್ಕೊಂಡು ಹೊಂಟಾರ ಅಂತಂದು. ಅದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಲೈಫ್ ಎಷ್ಟು ಸ್ಮೂತ್ ಇರುತ್ತಂತ ತೋರಿಸ್ತವ್ರು ನಮ್ಮ ಅಪ್ಪಾಜಿ. ಯಾಕಂದ್ರೆ ನಮಗೆ ಜಾಸ್ತಿ ಕಷ್ಟ ತೋರಿಸಿಲ್ಲ. ಆದರೆ ಲೈಫ್ ಹಿಂಗೂ ಹಾಡಿರತ್ತಂತಂದು ನೋಡಿದ್ದು ಅವ್ರು ಹೋದ್ಮೇಲೆ. ಹಾಗೆ ನಮ್ಮ ಮಮ್ಮಿ ಲೈಫ್ ಹಾರ್ಡ್ ಬಂದಾಗ ಅದಕ್ಕೆ ಹೆದರಬಾರ್ದಂತ ತೋರಿಸ್ತವ್ರು ನಮ್ಮ ಮಮ್ಮಿ. ಯಾಕಂದ್ರೆ ನಮ್ಮ ಮಮ್ಮಿ ಸ್ವಲ್ಪ ಸ್ಟ್ರಾಂಗ್ ಪಿಲ್ಲರ್ ಅಂತಲೇ ಅನ್ಬೋದು. ಎಲ್ಲ ಕಡೆಯಿಂದನೂ ಅವ್ರ ಲೈಫ್ ಒಳಗೆ ಫೈಟ್ ಮಾಡ್ಕೊತಾನೆ ಬಂದರು. ಫೈನಲಿ ಅವರು ವಿನ್ ಆದರು. ಆದರೆ ಅದನ್ನು ಜಾಸ್ತಿ ವರ್ಷ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪಾಜಿ ಸಡನ್ನಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಆದರೂ ನಮ್ಮ ಮಮ್ಮಿ ಗಟ್ಟಿಗಿತ್ತಿ. ಯಾಕಂದರೆ ಇಬ್ಬರು ಪಾತ್ರನ ಒಬ್ಬರ ಈಗ ಕಂಪ್ಲೀಟ್ ಮಾಡಕತ್ತಾರ. ಸೊ ಅವ್ರಿಗೆ ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಸ್ಟ್ರಾಂಗ್ ಮೆಸೇಜ್ ಫ್ರಮ್ ಮೈ ಸೈಡ್, ಎದರ್ ಇಟ್ ಈಸ್ ಯುವರ್ ಫ್ಯಾಮಿಲಿ ಆರ್ ಪೇರೆಂಟ್ಸ್, ಶೋ ದೆಮ್ ಹೌ ಮಚ್ ಯು ಲವ್ ದೆಮ್. ಥ್ಯಾಂಕ್ ಯು.